ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ. ಇದಕ್ಕಿಂತ ಮುಂಚೆ ಎಷ್ಟು ಜನ ಶಾಸಕರು ಕೆಲಸಗಳನ್ನ ಕೊಟ್ಟಿದ್ರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಅವ್ರು ಯಾರನ್ನೂ ಕೂಡ ತೆಗಿಲಿಲ್ಲ. ಅವರು ಕೃಷ್ಣ ಸಾಹೇಬ್ರು ಇರ್ಬೋದು, ನಂಜಪ್ಪನವ್ರು ಇರ್ಬೋದು, ಯಾರೇ ಕೆಲಸ ಕೊಟ್ಟಿದ್ರು ಅವ್ರ ಕೆಲಸಗಳನ್ನ ತೆಗಿಲಿಲ್ಲ. ಅದು ಈಗಿರ್ತಕ್ಕಂಥ ಶಾಸಕರು ಏನು ಸಾರಾಮಹೇಶ್ವರನ ಕಾಲದಲ್ಲಿ ಕೆಲಸಗಳನ್ನ ಕೊಟ್ಟಿದ್ರು ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಅವರು ಸುಮಾರು 15 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಕೆಲವರು ಒಂದು ದಿನದ ಊಟಕ್ಕೆ ಗತಿ ಇಲ್ಲ. ಈ ಕೆಲಸ ನಂಬ್ಕೊಂಡು ಎಷ್ಟೋ ಜನ ಮದುವೆ ಮಾಡಿಕೊಟ್ಬಿಟ್ಟಾರೆ. ಹೆಣ್ಮಕ್ಳು ಕೊಟ್ಟಿದ್ದಾರೆ, ಹುಡುಗ ಕೆಲಸ ಅಲ್ಲವನೇ ಅಂದ್ಬಿಟ್ಟು. ಈ ಕೆಲಸ ನಂಬ್ಕೊಂಡು ಮದುವೆಗಿರ್ತಕ್ಕಂಥವ್ರ ಮಕ್ಕಳನ್ನ ಶಾಲೆಗೆ ಸೇರಿಸಿದ್ದಾರೆ, ಫೀಸ್ ಕಟ್ಟೋದು ದುಡ್ಡಿಲ್ಲ. ಅವ್ರು ಏನೋ ಒಂದು ವೇಳೆ ಕರ್ತವ್ಯದಲ್ಲಿ ಅವ್ರು ರೋಪ್ ಹಾಕೊಂಡ್ರೆ ಅವ್ರಿಗೆ ನೋಟಿಸ್ ಕೊಡೋದಾಗಲಿ, ಅವ್ರನ್ನ ಕರೆಸೋ ಮಾತನಾಡೋದಾಗಲಿ, ಅದು ಅವ್ರ ಕೆಲಸ ಸರಿ ಇಲ್ಲ ಅಂತಂದರೆ ಆ ಮೇಲಾಧಿಕಾರಿಯಿಂದ ವರದಿ ತಗೊಳ್ಳೋದಾಗಲಿ ಮಾಡಿ ಅವರ ಕೆಲಸಗಳು ಸಂಬಂಧ ಸರಿಯಾಗಿಲ್ಲ ಅಂತಂದಾಗ ತೆಗೆದಿದ್ರೆ ಸರಿಯಾಗಿರ್ತಿದೆ. ಅದು ಒಂದು ಎರಡು. ಇಲ್ಲಿ ಏನಾಗಿದೆ, ಜಾತಿ ರಾಜಕೀಯ ಮಾಡಿಕೊಂಡು ಸಾರಾಮಹೇಶ್ವರನನ್ನು ಗೆದ್ರು ಅಂತಕ್ಕಂಥ ಒಂದು ವೈಮನಸ್ಸಿನಿಂದ ಅವರು ಗೆದ್ದಾದ್ಮೇಲೆ ಅವ್ರ ಕಾಲದಲ್ಲಿ ಯಾರನ್ನು ಕೊಟ್ಟಿದ್ದು ಕೆಲಸ ತೆಗಿತಕ್ಕಂಥದ್ದು ಇದು ಸರಿ ಇಲ್ಲ. ಅದರಿಂದಾಗಿ ನಾವು ಬರ್ತಕ್ಕಂಥ 26ನೇ ತಾರೀಕು KDP ಮೀಟಿಂಗ್ ಇದೆ. 26ನೇ ತಾರೀಕಿಂದ KDP ಮೀಟಿಂಗ್ ಇದೆ. KDP ಮೀಟಿಂಗಲ್ಲಿ ಅವತ್ತು ನಾನು ಆ ಸಭೆಯಲ್ಲಿ ನಾನು ಧರಣಿ ಕೊಡ್ತೇನೆ. ನಾನು ಇವ್ರಿಗೆ ಸರಿಯಾಗಿ ನ್ಯಾಯ ದೊರಕಿಸ್ತಾ ಹೋದ್ರೆ ತಾವು ದಯಮಾಡಿ ನಿಮ್ಮ ಏನು ಜಿಲ್ಲಾಡಳಿತ ಇದೆ, ನಿಮ್ಮ ತಾಲೂಕು ಆಡಳಿತಕ್ಕೆ ಸೂಚನೆಗಳನ್ನ ಕೊಟ್ಟು ಹೀಗಾಗಿರ್ತಕ್ಕಂಥ ಅನ್ಯಾಯವನ್ನು ತಾವು ದಯವಿಟ್ಟು ಸರಿಪಡಿಸಬೇಕು. ಈಗ ಮಗಳು ಅಳುತ್ತಾ ಇತ್ತು. ಈಗ ಎಷ್ಟೋ ಜನ ಮಕ್ಕಳುಗಳನ್ನ ನೋಡ್ತಾ ಇದ್ದೆ, ಇಲ್ಲಿ ಅವ್ರ ಕಷ್ಟಗಳನ್ನ ಹೇಳಕ್ತಿದ್ದೆ. ಹೆಣ್ಮಕ್ಳ ಮೇಲುವೆ ನೀನು ರಾಜಕೀಯ ದ್ವೇಷ ಆಮೇಲೆ ನಾವು ಮನುಷ್ಯರು ಮನುಷ್ಯನಿಗೆ ಸಹಾಯ ಮಾಡಲ್ಲ ಅಂತಂದ್ರೆ ಇನ್ಯಾರು ಸಹಾಯ ಮಾಡ್ತಾರೆ? ನಾನು ರಾಜಕೀಯ ನೋಡಿದ್ದೀನಿ, ಸಾಕಷ್ಟು ಜನ ರಾಜಕೀಯದಲ್ಲಿ ನೋಡಿದ್ದೀನಿ. ಅವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರ ಮನಸ್ಸನ್ನು ಹೋಲಿಸ್ಕೊಂಡು ಅವರ ಪಕ್ಷಕ್ಕೆ ಸೇರಿಸ್ಕೊಂಡು ಅವ್ರಿಗೆ ಒಳ್ಳೇದು ಮಾಡ್ಕೊಂಡು ಹೋಗಲಿ, ಅದಕ್ಕೆ ಅಭ್ಯಂತರ ಇಲ್ಲ. ಆದರೆ ಬೇರೆ ಪಕ್ಷದ ಕೆಲಸ ತೆಗೆದು ಇನ್ನೂ ಈ ಒಂದು ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ವೈರತ್ವವನ್ನು ಹುಟ್ಟಾಕತಕ್ಕಂಥದ್ದು ಸರಿ ಇಲ್ಲ. ಅದರಿಂದಾಗಿ ತಾವು ದಯಮಾಡಿ ಇದನ್ನು ಸರಿಪಡಿಸ್ಕೊಳ್ಬೇಕು. ಈಗೇನು ಅವ್ರನ್ನ ಕೆಲಸ ತೆಗೆದಿದ್ದಾರೆ ಅವ್ರನ್ನ ಪುನಃ ಅವ್ರಿಗೆ ಕೆಲಸ ಕೊಡಬೇಕು ಅಂತ ಕೇಳಿ ನಾನು ಸಾರಾ ಮಹೇಶ್ ಅಣ್ಣವರು ಮತ್ತು ನಮ್ಮ ಕೆ ನಗರ ತಾಲೂಕಿನ ಅಧ್ಯಕ್ಷರುಗಳು, ಎಲ್ಲ ಯುವಕರು, ಎಲ್ಲ ಸಮಾಜದವರು ಕೂಡ ಸೇರಿ, ಎಲ್ಲ ಯುವಕರುಗಳು ಸೇರಿ, ಎಲ್ಲ ಹಿರಿಯರು ಕೂಡ ಸೇರಿ ಮಾಧ್ಯಮದವ್ರ ಮುನ್ಗಡೆ ತಮಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಇದನ್ನು ತಾವು ಸ್ವೀಕರಿಸಿ ಈ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಕೇಳ್ತೇವೆ. ನಮ್ಮ ಜನ 8ರಲ್ಲಿ ಶಾಸಕರಾಗಿ ಮಾಡಿದ ನಂತರ ಸುಮಾರು 300 ಜನಕ್ಕೆ ಈ ತಾಲೂಕಿನಲ್ಲಿ ಕೆಲಸ ಕೊಡಿಸಿದ್ದೆ. ಇದರಲ್ಲಿ ಕೆಲವ್ರದ್ದು ಪರ್ಮನೆಂಟ್ ಆಗಿದೆ, ಇನ್ನು ಈ ಸಿಲ್ಕ್ ಇಂಡಸ್ಟ್ರಿಯಲ್ಲಿ ಕಳಿಸಿದ್ದೂ ಪರ್ಮನೆಂಟ್ ಆಗಿದೆ. ಬಟ್ ಇಲ್ಲಿ ನಿಮಗೂ ಗೊತ್ತಿರೋ ಪ್ರಕಾರ ಈ ಸದ್ಯದ ಪರಿಸ್ಥಿತಿನಲ್ಲಿ ಔಟ್ಸೋರ್ಸಲ್ಲೇ ತಗೋತಾರೆ. ಈಗ ನೋಡಿ, ಇವತ್ತು 31 ಜನ ಪಟ್ಟಿ ಇದೆ. ಈ ಥರ 65 ಜನ ಇದ್ದಾರೆ. ಈಗ 7-8 ವರ್ಷ 10 ವರ್ಷ ಕೆಲಸ ಮಾಡಿರ್ತಾರೆ. ಅವ್ರ ಏಜೆನ್ಸಿ ಮುಖೇಣನೇ ನಮ್ಮೆಲ್ಲರಿಗೂ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಈಗ ಇವತ್ತು ಅಶ್ವಥ್ ನಾರಾಯಣ್ ಅಂತೇಳಿ ನೆನ್ನೆ DC ಅವ್ರ ಹತ್ರ ಕಳಿಸಿದ್ದೆ. ಇವನ್ನೆಲ್ಲನು ಸವಿತಾ ಸಮಾಜ ಅಶ್ವಥ, ಅವನ ಮಗಳು ರಾಜೇಶ್ವರಿ ಅಂತ. ಇಲ್ಲಿ ಸೌಮ್ಯ ಈಗ ಮಾತಾಡಿದ್ರು, ನಿಮಗೆ ಸೌಮ್ಯ ಮಾತಾಡಿದ್ರು. ಇಂಥವರು 60 ಜನ ಇದ್ದಾರೆ. ಇಂಥವ್ರು ಅವ್ರೇನಾದ್ರು ತಪ್ಪು ಮಾಡಿದರೆ ಅವ್ರಿಗೊಂದು ನೋಟಿಸ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೇಳಿ ಮಾಡಬೇಕು. ಹಿಂಗೆ ಏಕಾಏಕಿ ತೆಗೆದ್ರೆ ಈಗ 8 ಶಾಲೆ ತಂದಿದ್ದು, ಮುರಾರ್ಜಿ ಶಾಲೆ, ಕುಮಾರ್ ನೆಂದ್ರೆ ಪರವಾಗಿಲ್ಲ. ಈಗೆಲ್ಲ ನೀವೆಲ್ಲ ಚೆನ್ನಾಗಿರೋರು ನೋಡಿ, ಅಲ್ಲಿ ಡೈಲಿ ವೇಜಸ್ ಕೆಲಸಕ್ಕೆ ಹೋಗತ್ತೆ. ಅದರಿಂದ ನೀವು
ಸೀರಿಯಸ್ ಆಗಿ ಇದೇನಾಗಿದೆ ಅನ್ನೋದು ಬೇಕು. ಇಷ್ಟಕ್ಕೆ ನಿಲ್ಲಲ್ಲ. ಮತ್ತೆ KDP ಅವರು ಸಭೆಯಲ್ಲಿ ಚರ್ಚೆ ಆಯ್ತದೆ. ಮಂಜೇಗೌಡರು ನಮ್ಮ ಶಾಸಕರುಗಳು ಏನಿದ್ದಾರೆ ಚರ್ಚೆ ಮಾಡ್ತಾರೆ. ಮತ್ತು ಕುಮಾರಣ್ಣವರು ಈಗ MP ಇರೋದ್ರಿಂದ ಅಲ್ಲೂ ಕೂಡ ಚರ್ಚೆ ಆಗುತ್ತೆ. ಮತ್ತು ಮೊನ್ನೆ ಪಾಪ ನಿಮ್ಮ AC ಅವರು ಒಳ್ಳೆಯವರಿದ್ದಾರೆ, ಏನಾದ್ರು ಹೇಳಿದ್ರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ. ಮೊನ್ನೆ ಸ್ಕೂಲ್ದು ಯಾವುದೋ ಒಂದು ಕಂಪ್ಲೇಂಟ್ ಹೇಳಿದ್ದು, ಮೊನ್ನೆ ಅದನ್ನು ಸರ್ವೆ ಮಾಡಕ್ಕೆ ಕಳಿಸಿದ್ದಾರೆ ಚಾಮಲಾಪುರದ್ದು. ನಮಗೆ ಶಾಲೆ 40 ವರ್ಷದಿಂದ ಸಾಹೇಬರು ಮತ್ತು ಮಾಜಿ ಮಂತ್ರಿಗಳು ಸಹ ಇವತ್ತು ಏನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಇವತ್ತೇನೆ ಅವ್ರ ಗಮನಕ್ಕೆ ತಂದು ಇದ್ರ ಮೇಲೆ ಏನು ನಿಯಮಾನುಸಾರ ಕ್ರಮ ಕೂಡಲೇ ತಗೋಬೇಕಾಗಿದೆ, ಅದನ್ನು ನಿಯಮಾನುಸಾರ ತಗೋತೀವಿ ಸರ್. ಜಿಲ್ಲಾಡಳಿತದಿಂದ ಯಾವುದೇ ಆಗಲ್ಲ ಸರ್. ಇಷ್ಟನ್ನು ಈಗ ಸಂಜೆ ಇಲ್ಲಿಂದ ಹೋದ ತಕ್ಷಣ DC ಅವ್ರ ಗಮನಕ್ಕೆ ಇದನ್ನು ತರ್ತೀವಿ. ಥ್ಯಾಂಕ್ ಯು.